ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಸಿಕೊಳ್ಳುವ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಈ ಒಪ್ಪಂದ ಮುಂದಿನ ದಿನಗಳಲ್ಲಿ ಎರಡೂ ದೇಶಗಳ ನಡುವಿನ ವ್ಯಾಪಾರ ವಹಿವಾಟುಗಳನ್ನು ದುಪ್ಪಟ್ಟುಗೊಳಿಸುತ್ತೆ ಮತ್ತು ಈ ಒಪ್ಪಂದದ ಕಾರಣದಿಂದ ಭಾರತದ 96.6% ವಸ್ತುಗಳು ಸುಂಕರಹಿತವಾಗಿ ಮತ್ತು ಕಡಿಮೆ ಸುಂಕದ ಮೂಲಕ ಯುರೋಪಿಯನ್ ಯೂನಿಯನ್ ಅನ್ನು ಪ್ರವೇಶ ಮಾಡುತ್ತವೆ. ಅಲ್ಲಿ ಭಾರತದ ಉತ್ಪನ್ನಗಳಿಗೆ ದೊಡ್ಡದೊಂದು ಮಾರುಕಟ್ಟೆ ಸಿಗುತ್ತೆ. ಹಾಗೆ ಭಾರತದಲ್ಲಿ ಯುರೋಪಿಯನ್ ದೇಶಗಳ ಕಾರುಗಳು, ಮದ್ಯ ಮತ್ತು ಮೆಡಿಕಲ್ ಡಿವೈಸ್ಗಳ ಬೆಲೆ ಕಡಿಮೆ ಆಗುತ್ತೆ. ಇಲ್ಲಿ ಭಾರತದ ಬಯಕೆಯಂತೆ ಕೃಷಿ ಹಾಗೂ ಡೈರಿ ಕ್ಷೇತ್ರಗಳನ್ನ ಈ ಒಪ್ಪಂದದಿಂದ ಹೊರಗಿಡಲಾಗಿದೆ. ಹೀಗೆ ಭಾರತದಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಬೀಳ್ತಿರುವಾಗಲೇ ಅಮೆರಿಕಾದಲ್ಲಿ ಉರಿ ಕೂಡ ಶುರುವಾಗಿದೆ. ಸ್ಕಾಟ್ ಬೆಸೆಂಟ್ ಅತ್ಯಂತ ಬೇಸರದಿಂದ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಮಾಡಿರೋ ಟ್ವೀಟ್ ಅಲ್ಲಿ ಅಸಹ್ಯಕರ ಈರ್ಷ್ಯೆ ಕಾಣ್ತಾ ಇದೆ. ಹಾಗಾದ್ರೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವಿನ ಈ ಡೀಲ್ನ ಹೈಲೈಟ್ಸ್ ಏನು? ಅಮೆರಿಕ ಯಾಕೆ ಉರುಕೊಳ್ತಾ ಇದೆ? ಈ ಡೀಲ್ ಎರಡೂ ದೇಶಗಳಿಗೆ ಹೇಗೆ ಲಾಭ ಮಾಡಿಕೊಡುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಯುರೋಪಿಯನ್ ಯೂನಿಯನ್ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ಕೂಟ. ಅದರಲ್ಲಿ 27 ಯುರೋಪಿಯನ್ ದೇಶಗಳಿವೆ. ಇವತ್ತು ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ಸುಮಾರು $136.5 ಬಿಲಿಯನ್ ವಹಿವಾಟು ನಡೆಯುತ್ತೆ ಮತ್ತು ಅದರಲ್ಲಿ ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಕೂಡ ಇದೆ. ಅಂದರೆ ನಾವು ಅಲ್ಲಿಂದ ಮಾಡಿಕೊಳ್ಳುವ ಆಮದುಗಳಿಗಿಂತ ಅಲ್ಲಿಗೆ ನಾವು ಮಾಡುವ ರಫ್ತುಗಳು ಹೆಚ್ಚಾಗಿವೆ. ಭಾರತ ಇವತ್ತು ಯುರೋಪಿಯನ್ ಯೂನಿಯನ್ನ ಅತಿ ದೊಡ್ಡ ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳ ಮಾರಾಟಗಾರ ದೇಶ. ನಾವು ಸುಮಾರು $15 ಬಿಲಿಯನ್ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. $9.3 ಬಿಲಿಯನ್ ಮೌಲ್ಯದ ಡೀಸೆಲ್ ಅನ್ನ ಭಾರತ ಯುರೋಪಿಯನ್ ಯೂನಿಯನ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಹಾಗೆ ಸುಮಾರು $11.3 ಬಿಲಿಯನ್ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತವೆ. $4.5 ಬಿಲಿಯನ್ ಮೌಲ್ಯದ ಟೆಕ್ಸ್ಟೈಲ್ಸ್ ಮತ್ತು ಗಾರ್ಮೆಂಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಲಾಗ್ತಾ ಇದೆ. ಸುಮಾರು $5 ಬಿಲಿಯನ್ ಮೌಲ್ಯದ ಮೆಷಿನರಿ, ಕಂಪ್ಯೂಟರ್ಗಳನ್ನು ಎಕ್ಸ್ಪೋರ್ಟ್ ಮಾಡಲಾಗ್ತಾ ಇದೆ. ಆರ್ಗ್ಯಾನಿಕ್ ಕೆಮಿಕಲ್ಸ್, ಐರನ್ ಅಂಡ್ ಸ್ಟೀಲ್, ಜೆಮ್ಸ್ ಅಂಡ್ ಜ್ಯುವೆಲರಿ, ಫಾರ್ಮಾಸ್ಯೂಟಿಕಲ್ಸ್, ಆಟೋ ಪಾರ್ಟ್ಸ್, ಟೈರುಗಳು, ಪಾದರಕ್ಷೆಗಳು, ಹಾಗೆ ಸುಮಾರು $775 ಮಿಲಿಯನ್ ಮೌಲ್ಯದ ಕಾಫಿಯನ್ನು ಕೂಡ ಭಾರತ ಯುರೋಪಿಯನ್ ಯೂನಿಯನ್ಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಹೀಗಾಗಿ ಯುರೋಪಿಯನ್ ಯೂನಿಯನ್ ಜೊತೆಗಿನ ವ್ಯಾಪಾರ ಭಾರತಕ್ಕೆ ತುಂಬಾನೇ ಮುಖ್ಯ ಅನಿಸ್ಕೊಳ್ಳುತ್ತೆ. ಹಾಗೆ ಭಾರತ ಯುರೋಪಿಯನ್ ಯೂನಿಯನ್ಗೆ ರಫ್ತು ಮಾಡುವ ವಸ್ತುಗಳ ಮೇಲೆ ಟ್ಯಾರಿಫ್ ಬೀಳದೇ ಇದ್ರೆ ಸಹಜವಾಗಿ ನಮ್ಮ ವಸ್ತುಗಳು ಅಲ್ಲಿನ ಮಾರುಕಟ್ಟೆಯಲ್ಲಿ ಕಾಂಪಿಟೇಟಿವ್ ಪ್ರೈಸ್ಗೆ ಲಭ್ಯ ಆಗುತ್ತವೆ ಮತ್ತು ಅವುಗಳ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ನಮ್ಮ ರಫ್ತು ಕೂಡ ಮತ್ತಷ್ಟು ಹೆಚ್ಚಾಗುತ್ತೆ. ಈ ಕಾರಣಕ್ಕಾಗಿ ಭಾರತ ಯುರೋಪ್ ಜೊತೆ ಇಂಥದ್ದೊಂದು ವ್ಯಾಪಾರ ಒಪ್ಪಂದಕ್ಕಾಗಿ 19 ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾ ಇತ್ತು. ಆದರೆ ಅದರಲ್ಲಿ ಡೈರಿ ಹಾಗೂ ಕೃಷಿ ಕ್ಷೇತ್ರಗಳನ್ನ ಹೊರಗಿಡೋದಕ್ಕೆ ಯುರೋಪ್ ಸಿದ್ಧ ಇರಲಿಲ್ಲ. ಈಗ ಎರಡೂ ದೇಶಗಳು ಒಮ್ಮತಕ್ಕೆ ಬಂದಿವೆ. ಭಾರತದ ಕೃಷಿ ಕ್ಷೇತ್ರ, ಆಹಾರ ಭದ್ರತೆ ಮತ್ತು MSMEಗಳ ಹಿತಾಸಕ್ತಿಗೆ ಧಕ್ಕೆ ಬಾರದ ಹಾಗೆ ಈ ಡೀಲ್ ಅನ್ನ ಫೈನಲ್ ಮಾಡಲಾಗಿದೆ. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾರತಕ್ಕೆ ಅತಿಥಿಗಳಾಗಿ ಬಂದ ಯುರೋಪಿಯನ್ ಯೂನಿಯನ್ ಮುಖ್ಯಸ್ಥೆ ಉರ್ಸುಲಾ ವಾಂಡರ್ ಲೇಯನ್ ಹಾಗೂ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಡಾ ಕಾಸ್ಟಾ ಭಾರತದ ಜೊತೆಗಿನ ಟ್ರೇಡ್ ಡೀಲ್ಗೆ ಸಹಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆಂಟೋನಿಯೋ ಡಾ ಕಾಸ್ಟಾ ತಮ್ಮ ಭಾರತದ ಬೇರುಗಳನ್ನು ಕೂಡ ನೆನಪು ಮಾಡ್ಕೊಂಡ್ರು. ನಾನು ಅನಿವಾಸಿ ಭಾರತೀಯ ಅಂತ ಹೇಳ್ತಾ ತಮ್ಮ ಗೋವಾ ಮೂಲವನ್ನ ಡಾ ಕಾಸ್ಟಾ ನೆನಪಿಸಿಕೊಂಡ್ರು. I'm the president of the European Council, but I'm also an overseas Indian citizen. I'm very proud of my roots in Goa. ಇನ್ನು ಈ ಒಪ್ಪಂದದಿಂದ ಆಗಲಿರುವ ಲಾಭ ಏನು? ಗೆಳೆಯರೆ, ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವಿನ ವ್ಯಾಪಾರವನ್ನು ಇದು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇಲ್ಲಿ ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ರಕ್ಷಣಾ ಒಪ್ಪಂದವನ್ನು ಕೂಡ ಮಾಡಿಕೊಳ್ತಾ ಇದೆ. ಇದು ನಮ್ಮ ರಕ್ಷಣಾ ಕ್ಷೇತ್ರಕ್ಕೆ ಬೇಕಾದ ತಂತ್ರಜ್ಞಾನ, ಜಂಟಿ ತಯಾರಿಕೆಗಳಿಗೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಟೆಕ್ಸ್ಟೈಲ್ಸ್, ಚರ್ಮೋತ್ಪನ್ನಗಳು, ಸಮುದ್ರೋತ್ಪನ್ನಗಳು ಯುರೋಪಿಗೆ ಹೆಚ್ಚು ರಫ್ತಾಗತ್ವೆ. ಅವುಗಳ ಮೇಲೆ ಟ್ಯಾರಿಫ್ ರದ್ದಾಗುತ್ತೆ. ಆಟೋಮೊಬೈಲ್ ಸೇರಿದಂತೆ ಇನ್ನಿತರ ವಸ್ತುಗಳ ಮೇಲಿನ ಟ್ಯಾರಿಫ್ ಅನ್ನ ಯುರೋಪಿಯನ್ ಯೂನಿಯನ್ ಕಡಿಮೆ ಮಾಡುತ್ತೆ. ಇಲ್ಲಿ ಭಾರತದಿಂದ ರಫ್ತಾಗುವ ಸರಕುಗಳ ಮೇಲಿನ ಟ್ಯಾರಿಫ್ ಅಂದ್ರೆ ಆಮದು ಸುಂಕ ಕಡಿಮೆ ಆದರೆ ಸಹಜವಾಗಿ ಆ ವಸ್ತುಗಳ ಬೆಲೆ ಅಲ್ಲಿನ ಮಾರುಕಟ್ಟೆಗಳಲ್ಲಿ ಕಡಿಮೆ ಆಗುತ್ತೆ. ಗೆಳೆಯರೆ, ಇವತ್ತು ಗಾರ್ಮೆಂಟ್ಸ್ ಮತ್ತು ಟೆಕ್ಸ್ಟೈಲ್ಸ್ ಉತ್ಪನ್ನಗಳು ಚೈನಾ ಹಾಗೂ ಬಾಂಗ್ಲಾಗಳಿಂದ ದೊಡ್ಡ ಪ್ರಮಾಣದಲ್ಲಿ ಯುರೋಪಿಗೆ ರಫ್ತಾಗ್ತಾ ಇವೆ. ಅಲ್ಲಿ ಚೈನಾದ ಮಾರುಕಟ್ಟೆ ದೊಡ್ಡದು, ಅವರ ತಯಾರಿಕಾ ಸಾಮರ್ಥ್ಯ ಕೂಡ ದೊಡ್ಡದು. ಹೀಗಾಗಿ ಅದರ ಬೆಲೆ ಸಹಜವಾಗಿ ಕಡಿಮೆ ಆಗುತ್ತೆ. ಇನ್ನು ಗುಣಮಟ್ಟದಲ್ಲಿ ಚೈನಾದ ಮಾಲು ತುಂಬಾ ಚೆನ್ನಾಗೇನಿರೋದಿಲ್ಲ. ಹೀಗಾಗಿ ಚೈನಾದ ವಸ್ತುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಯುರೋಪಲ್ಲಿ ಲಭ್ಯ ಆಗುತ್ತವೆ. ಹಾಗೆ ಬಾಂಗ್ಲಾದೇಶದಂತಹ ದೇಶಗಳಿಗೆ ಹಿಂದುಳಿದ ದೇಶಗಳು, ಅಭಿವೃದ್ಧಿಶೀಲ ದೇಶಗಳು ಅನ್ನೋ ಹಣೆಪಟ್ಟಿ ಇದೆ. ಅಂಥ ದೇಶಗಳನ್ನು ಉತ್ತೇಜಿಸೋದಕ್ಕೆ ಯುರೋಪಿಯನ್ ಯೂನಿಯನ್
ಟ್ಯಾರಿಫ್ ವಿನಾಯಿತಿ ಕೊಡ್ತಾ ಇದೆ. ಹೀಗಾಗಿ ಬಾಂಗ್ಲಾದ ಗಾರ್ಮೆಂಟ್ಸ್ ಯುರೋಪಲ್ಲಿ ದೊಡ್ಡ ಮಟ್ಟದ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಈಗ ಭಾರತದ ಗಾರ್ಮೆಂಟ್ಸ್ ಕೂಡ ಸುಂಕದಿಂದ ವಿನಾಯಿತಿಯನ್ನು ಪಡ್ಕೊಂಡ್ರೆ ಚೈನಾ, ಬಾಂಗ್ಲಾ ಸೇರಿದಂತೆ ಒಂದಷ್ಟು ದೇಶಗಳ ಮಾರುಕಟ್ಟೆಯನ್ನು ಅಲ್ಲಿ ಭಾರತ ಕಿತ್ಕೊಳ್ಳುತ್ತೆ. ಹಾಗೆ ಭಾರತದಲ್ಲಿ BMW, ವೋಕ್ಸ್ವ್ಯಾಗನ್, ಬೆಂಜ್, ಲ್ಯಾಂಬರ್ಗಿನಿ ಮುಂತಾದ ಕಾರುಗಳೇನಿವೆ ಅವುಗಳ ಮೇಲಿನ ಆಮದು ಸುಂಕ ಕೂಡ 40% ಇಳಿಯೋ ಸಾಧ್ಯತೆಗಳಿರುತ್ತವೆ. ಇದು ಭಾರತದಲ್ಲಿ ಯುರೋಪ್ನ ಲಕ್ಸುರಿ ಕಾರುಗಳ ಬೆಲೆ ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತೆ. ಹಾಗೆ ಮೆಡಿಕಲ್ ಹಾಗೂ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಭಾರತ ಯುರೋಪಿಯನ್ ಯೂನಿಯನ್ನಿಂದ ಆಮದು ಮಾಡಿಕೊಳ್ಳುತ್ತಲ್ಲ, ಅದರ ಮೇಲಿನ ಸುಂಕವನ್ನು ಕೂಡ ರದ್ದು ಮಾಡಲಾಗುತ್ತೆ. ಹೀಗಾಗಿ ಭಾರತದಲ್ಲಿ ಅವು ಕೂಡ ಇನ್ನು ಮುಂದೆ ಕಡಿಮೆ ಬೆಲೆಗೆ ಸಿಗ್ತಾ ಹೋಗುತ್ತವೆ. ಇದರಿಂದಾಗಿ ಯುರೋಪ್ನ ವಸ್ತುಗಳು ಅಮೆರಿಕಾದ ವಸ್ತುಗಳ ಜೊತೆ ಇಲ್ಲಿ ಕಾಂಪೀಟ್ ಮಾಡುತ್ತವೆ ಮತ್ತು ಅವುಗಳ ಮೇಲಿನ ಟ್ಯಾರಿಫ್ ಕಡಿಮೆ ಆಗೋದ್ರಿಂದ ಬೆಲೆ ಕೂಡ ಕಡಿಮೆಯಾಗಿ ಯುರೋಪಿನ ವಸ್ತುಗಳ ಮಾರಾಟ ಹೆಚ್ಚಾಗುತ್ತೆ, ಅವರ ಮಾರುಕಟ್ಟೆ ಇಲ್ಲಿ ಬೆಳೀತಾ ಹೋಗುತ್ತೆ. ಇದರ ಜೊತೆಗೆ ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಭಾರತದ ಪ್ರಯತ್ನಗಳಿಗೆ ಸಹಾಯ ಮಾಡೋದಕ್ಕೆ ಮುಂದಿನ 2 ವರ್ಷಗಳಲ್ಲಿ ಸುಮಾರು 500 ಮಿಲಿಯನ್ ಯೂರೋಗಳ ಬೆಂಬಲವನ್ನು ಯುರೋಪಿಯನ್ ಯೂನಿಯನ್ ಭಾರತಕ್ಕೆ ಕೊಡ್ತಾ ಇದೆ. ಈ ಮೂಲಕ ಭಾರತ ಮಾಡ್ತಾ ಇರೋ ಗ್ಲೋಬಲ್ ವಾರ್ಮಿಂಗ್ ವಿರುದ್ಧದ ಹೋರಾಟಕ್ಕೆ ಕೂಡ EU ಕೈ ಜೋಡಿಸಿದಂತಾಗುತ್ತೆ. ಗೆಳೆಯರೆ, ಇಲ್ಲಿ ಯುರೋಪಿಯನ್ ಯೂನಿಯನ್ ಹಾಗೂ ಭಾರತಗಳು ಇದನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಾ ಸಹಿ ಮಾಡುವ ಸಂಭ್ರಮದಲ್ಲಿದ್ದರೆ, ಮತ್ತೊಂದು ಕಡೆ ಅಮೆರಿಕ ಹೊಟ್ಟೆ ಕಿಚ್ಚಿನಿಂದ ನರಳುತ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್, ನಾವು ರಷ್ಯಾದ ತೈಲ ಖರೀದಿ ಮಾಡ್ತಿದ್ದಾರೆ ಅಂತ ಭಾರತದ ಮೇಲೆ 25% ಹೆಚ್ಚು ಟ್ಯಾರಿಫ್ ಅನ್ನ ಹೇರಿದ್ವಿ. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನ ಹೊಂದಿರೋದು ಯುರೋಪಿಯನ್ ಯೂನಿಯನ್, ಅವರು ಕೂಡ ಭಾರತದ ಮೇಲೆ ಟ್ಯಾರಿಫ್ ಹಾಕಲಿ ಅಂತ ನಾವು ಬಯಸಿದ್ವಿ. ಆದ್ರೆ ಯುರೋಪ್ ಭಾರತದಿಂದ ತೈಲ ಖರೀದಿ ಮಾಡ್ತಾ ಇತ್ತು, ಈಗ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದೆ ಅಂತ ಸ್ಕಾಟ್ ಹೇಳಿದ್ದಾರೆ. ಈ ಮಾತುಗಳನ್ನು ಹೇಳುವಾಗ ಅವರ ಮುಖದಲ್ಲೊಂದು ಹತಾಶೆ ಕಾಣ್ತಾ ಇತ್ತು. ಯುರೋಪ್ ನಮಗೆ ಡಿಚ್ ಮಾಡ್ತು ಅನ್ನೋ ಅರ್ಥದಲ್ಲಿ ಭಾರತದ ಜೊತೆ ನಾವು ಕೂಡ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳದೆ ತಪ್ಪು ಮಾಡಿಬಿಟ್ವಿ ಅನ್ನೋ ಭಾವದಲ್ಲಿ ಆತ ಮಾತಾಡ್ತಾ ಇದ್ದಾರೆ. ನೀವು ಕೂಡ ಒಂದ್ಸರಿ ಕೇಳಿಸ್ಕೊಂಡು ಬಿಡಿ. US has made much bigger sacrifices than the Europeans have. We have put 25% tariffs on India for buying Russian oil. The Europeans signed a trade deal with India. ಇದು ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳಿಕೆ ಆದ್ರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆಸೆಂಟ್ಗಿಂತಲೂ ಹೆಚ್ಚು ಉರಿಯನ್ನ ಅನುಭವಿಸಿರಬೇಕಲ್ವೇ? ಇನ್ನು ಈ ಡೀಲ್ಗೆ ಸಹಿ ಏನೋ ಆಗಿದೆ, ಆದ್ರೆ ಇದು ಯುರೋಪಿಯನ್ ಯೂನಿಯನ್ ಹಾಗೂ ಭಾರತದ ಸಂಸತ್ತುಗಳ ಅನುಮೋದನೆಯನ್ನ ಪಡ್ಕೋಬೇಕಾಗತ್ತೆ. ಯುರೋಪಿಯನ್ ಯೂನಿಯನ್ ಅನ್ನೋದು 27 ದೇಶಗಳ ಕೂಟ ಆಗಿರೋದ್ರಿಂದ ಯುರೋಪಿಯನ್ ಯೂನಿಯನ್ ನ ಪಾರ್ಲಿಮೆಂಟ್ ಅದನ್ನ ಅನುಮೋದಿಸಿದರೆ ಸಾಕಾಗತ್ತೆ. ಎಲ್ಲ ಸದಸ್ಯ ದೇಶಗಳ ಪ್ರತ್ಯೇಕ ಅನುಮೋದನೆಯ ಅಗತ್ಯ ಏನೂ ಇರೋದಿಲ್ಲ. ಇನ್ನು ಭಾರತದಲ್ಲಿ ವ್ಯಾಪಾರ ಒಪ್ಪಂದಕ್ಕೆ ಅನುಮೋದನೆ ಸಿಗೋದು ಕಷ್ಟ ಅಲ್ಲ. ಇದಾದ ನಂತರ ಅಲ್ಲಿ ವ್ಯಾಜ್ಯ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ 2 ಕಡೆಗಳ ಕಮಿಟಿ ಒಂದನ್ನು ರಚನೆ ಮಾಡಬೇಕು, ಒಂದಷ್ಟು ನಿಯಮಾವಳಿಗಳನ್ನು ರೂಪಿಸಬೇಕು. ಅನುಮೋದನೆ, ನಿಯಮಾವಳಿಗಳ ರಚನೆ, ಕಮಿಟಿ ರಚನೆ ಇದೆಲ್ಲ ಆಗೋದಕ್ಕೆ ಕನಿಷ್ಠ 6 ತಿಂಗಳ ಸಮಯಾವಕಾಶ ಬೇಕಾಗಬಹುದು. ಒಟ್ಟು 2026ರ ಅಂತ್ಯ ಅಥವಾ 2027ರ ಆರಂಭದ ಹೊತ್ತಿಗೆ ಈ ಒಪ್ಪಂದ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ. ಆ ನಂತರ ಟ್ಯಾರಿಫ್ ಹಾಗೂ ಇನ್ನಿತರ ವಿಷಯಗಳಲ್ಲಿ ಒಪ್ಪಂದದಲ್ಲಿನ ಅಂಶಗಳ ಆಧಾರದ ಮೇಲೆ ಎಲ್ಲ ನಡೀತಾ ಹೋಗುತ್ತೆ. ಇದು ಗೆಳೆಯರೆ, ಭಾರತದ ಗಣರಾಜ್ಯೋತ್ಸವದ ಮರುದಿನ ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಒಂದು ದೊಡ್ಡ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.